ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯ. ನೋಡ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಣೆ ಬದ್ನೆಕಾಯಿ ಹೆಂಗೆ ಮಾಡೋದಂತ ನೋಡೋಣ್ರಿ. ಇದು ನಮ್ಮ ಯಜಮಾನ್ರಿಗೆ ಭಾಳ ಫೇವ್ರೇಟ್ ನೋಡ್ರಿ. ನಿಮ್ಮ ಯಜಮಾನ್ರಿಗೆ ಫೇವ್ರೇಟ್ ಆಗ್ಬೇಕಂದ್ರೆ ನೀವು ಒಂದ್ಸಲ ಟೇಸ್ಟ್ ಮಾಡ್ಕೋರಿ. ಟೇಸ್ಟ್ ಮಾಡಿಕೊಟ್ರಂದ್ರೆ ಅವರು ಫೇವ್ರೇಟ್ ಆಗ್ತೈತೆ ನೋಡ್ರಿ. ಬದ್ನೆಕಾಯಿ ಹೆಂಗೆ 4 ಹೋಳುಗಳಾಗಿ ಕಟ್ ಮಾಡಿ ಒಂದು ನೀರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇಟ್ಕೋರಿ. ಆಮೇಲೆ ಒಂದು ಸ್ವಲ್ಪ ಹುಂಚಿ ರಸ ನೆನೆಹಾಕೋರಿ. ಒಂದು ಸ್ವಲ್ಪ ಶೇಂಗಾ ಎಳ್ಳು ಚಂದಾಗ ಹುರಿದಿಟ್ಕೋರಿ. ಒಂದು ಸ್ವಲ್ಪ ಕೊಬ್ಬರಿ ತೊಗೋರಿ. ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲ್ಕೋರಿ. ಆಮೇಲೆ ಕರಿಬೇವು, ಕೊತ್ತಂಬರಿ ಮತ್ತು ಕೊಬ್ಬರಿ ಮತ್ತು ಎಳ್ಳು ಶೇಂಗಾ ಎಲ್ಲ ಹಾಕ್ಕೊಂಡು ಚಂದಾಗ ಮಿಕ್ಸಿ ಮಾಡಿ ಇಟ್ಕೋರಿ. ಅದ್ರೊಳಗೆ ಒಂದು ಸ್ವಲ್ಪ ಖಾರ ಹಾಕೋರಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕೋರಿ. ಆಮೇಲೆ ಹುಂಚಿ ರಸ ಹಾಕ್ಕೊಂಡು ಚಂದಾಗ ಕಲಿಸ್ಕೊಂಡಿದ್ದಾದ್ಮೇಲೆ ನೋಡಿರಿ, ನಾವು ಯಾವ ಮಸಾಲೆನೇ ಯೂಸ್ ಮಾಡಿಲ್ಲ. ಮಸಾಲೆ ಖಾರ ಒಂದೇ ಯೂಸ್ ಮಾಡೇವೆ ನೋಡಿರಿ. ಆಮೇಲೆ ಹುಂಚಿ ರಸ ಹಾಕ್ಕೊಂಡು ಚಂದಾಗ ಹಿಂಗೆ ಕಲಿಸ್ಕೋರಿ. ಟೇಸ್ಟ್ ಮಾತ್ರ ಸೂಪರಾಗಿರ್ತೈತೆ. ನೀವು ಒಂದ್ಸಲ ನಿಮ್ಮ ಯಜಮಾನ್ರಿಗೆ ಮಾಡಿಕೊಡ್ರಿ, ಅವರಿಂದ ನೀವು ಮೆಚ್ಚುಗೆ ಪಡ್ಕೋರಿ. ಟೇಸ್ಟ್ ಮಾತ್ರ ಚಪಾತಿ, ರೊಟ್ಟಿ, ಅನ್ನ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ನೋಡಿರಿ. ಈ ಥರ ಬದ್ನೆಕಾಯಿ ಹೋಳೊಳಗೆ ಎಲ್ಲ ಸ್ಟಫಿಂಗ್ ಮಾಡ್ಕೋರಿ. ಎಲ್ಲ ಬದ್ನೆಕಾಯಿನೂ ಹಿಂಗೆ ತುಂಬಿಟ್ಕೋರಿ. ಆಮೇಲೆ ಒಂದು ಸ್ವಲ್ಪ ಉಳಿದಿದ್ದು ಮಸಾಲೆನೂ ಇಟ್ಕೋರಿ. ಹಂಗೆ ಮ್ಯಾಲೆ ಹಾಕಿ ಮುಚ್ಚಿದ್ರೆ ನೀರು ಹಾಕಿದ್ರೆ ಚಂದ ಕುದ್ಮೇಲೆ ಎಲ್ಲ ಆತು ನೋಡಿರಿ. ಈ ಸಲ ಎಲ್ಲ ತುಂಬಿ ಇನ್ನೊಂದು ಸ್ವಲ್ಪ ಮಸಾಲೆ ಉಳ್ದೈತಿ ಹಂಗೆ ಇಟ್ಕೊಂಡೇನ್ರಿ. ಮೇಲೆ ಹಾಕೊಂಬ್ರಿ. ಆಮೇಲೆ ಒಂದು ಕಡಾಯಿ ಒಳಗೆ ಎಣ್ಣೆ ಕಾಯ್ಲಾಕಿಟ್ಟು ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕೋರಿ. ಜೀರಿಗೆ ಸಾಸಿವೆ ಸಿಡಿಯೋಕತ್ತಾಗ ನೆಕ್ಸ್ಟ್ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿಟ್ಟಿದ್ದೇವಲ್ರಿ, ಬೆಳ್ಳುಳ್ಳಿ ಕರಿಬೇವು ಹಾಕೋರಿ. ಆಮೇಲೆ ಬದ್ನೆಕಾಯಿ ಹಾಕಿ ಇನ್ನೊಂದು ಸ್ವಲ್ಪ ಉಳ್ದಿತ್ತಲ್ರಿ ಮಸಾಲ, ಅದನ್ನು ಮೇಲೆ ಹಾಕಿರಿ. ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿರಿ. ನೀರು ಹಾಕಿ ಒಂದು 10 ನಿಮಿಷ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಬಿಟ್ಬಿಡ್ರಿ. ಆಮೇಲೆ ಒಂದು 10 ನಿಮಿಷ ಆದಮೇಲೆ ತೆಗೆದು ನೋಡಿರಿ, ಬದ್ನೆಕಾಯಿ ಈ ಥರ ಕುದೀತಾ ಇರ್ತೈತ್ರಿ. ಇನ್ನೊಂದು 2-3 ನಿಮಿಷ ಕುದಿಸಿದ್ರೆ ಅಂದ್ರೆ ಪಲ್ಯ ರೆಡಿ ಆಯ್ತು ನೋಡಿರಿ. ಆಹಾ, ಪಲ್ಯ ವಾಸನೆ ಘಮ ಘಮ ಅಂತ ಬರತೈತಿ ನೋಡಿರಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ಟೇಸ್ಟ್ ಮಾತ್ರ ಸೂಪರ್ ಆಗ್ತೈತಿ ನೋಡಿರಿ. ಇವಾಗ ಬದ್ನೆಕಾಯಿ ಪಲ್ಯ ರೆಡಿ ಆಯಿತು. ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕುಳಿತುಕೊಂಡು ಸವಿಯಿರಿ. ಹೆಂಗೈತೆ ಅಂತ ನನಗೆ ಹೇಳ್ರಿ.